ಮೊನ್ನೆ KGF ತಹಶೀಲ್ದಾರ್ ಮೇಡಮ್ಗೆ ಶ್ಲಾಘನೆ ವ್ಯಕ್ತಪಡಿಸ್ತೀವಿ. ಯಾಕೆಂತಂದರೆ 85/4 ಜಮೀನು ಏನಿದೆ, ಈ ಜಮೀನಿನ ವಿಚಾರವಾಗಿ ಜಯರಾಮ್ ರೆಡ್ಡಿ ಅನ್ನೋರು ನ್ಯಾಯಾಲಯದಲ್ಲಿ OS ಶೂಟ್ ಫೈಲ್ ಮಾಡಿರ್ತಾರೆ. ಆ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಆ ಕೇಸಲ್ಲಿ ಜಯರಾಮ್ ರೆಡ್ಡಿ ಪರವಾಗಿ ಗೌರವಾನ್ವಿತ ನ್ಯಾಯಾಲಯ ತೀರ್ಪು ಕೊಟ್ಟಿರ್ತದೆ. ಆ ತೀರ್ಪು ಕೊಟ್ಟ ನಂತರ ಕಾರಣಾಂತರಗಳಿಂದ ಹಾಲಿ ಇರ್ತಕ್ಕಂಥ ಸೆಕ್ರೆಟರಿಯವರು RI ಈ ಸರ್ಕಾರಿ ಜಮೀನು ಅಂತ ಗೊತ್ತಿದ್ರೂ ಈ ಸರ್ಕಾರಿ ಜಮೀನಿನ ಸ್ಥಳಕ್ಕೆ ಬಂದು ಕೋರ್ಟಿಂದ ಆದೇಶ ಆಗಿದೆ, ಜಯರಾಮ್ ರೆಡ್ಡಿ ಹೆಸರಿಗೆ ಖಾತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮಸ್ಥರ ಹತ್ರ ಮಾತಾಡಿರ್ತಕ್ಕಂಥದ್ದು. ಅವರೆಲ್ಲ ಇಲ್ಲೇ ಇದ್ದಾರೆ. ಆ ಸೆಕ್ರೆಟರಿಗೆ ಮತ್ತು RIಗೆ ಯಾರು ಒತ್ತಡ ಹೇರಿದ್ರು ಏನು ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಏನೇ ಆಗಿದ್ರು ಈ ಒಂದು ಜಮೀನನ್ನ ಸರ್ಕಾರಕ್ಕೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೇ ಒತ್ತಡಗಳಿದ್ರೂ ಸಹಿತ ತಹಸೀಲ್ದಾರ್ ಮೇಡಮ್ ಅವರು ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿರ್ತಾರೆ, ಇದು ಸರ್ಕಾರಿ ಜಮೀನು, ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಮಾಡಿಕೊಡ್ಬಾರ್ದು ಅಂತ. ಹಾಗಾಗಿ ಇಡೀ ನಮ್ಮ ಗ್ರಾಮಸ್ಥರ ಪರವಾಗಿ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಶ್ಲಾಘನೀಯ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಒಂದು ಜಮೀನು ವಿಚಾರಕ್ಕೆ ಬಂದರೆ ನೋಡಿ, ಮಾಧ್ಯಮದವರು ಇದ್ದೀರಿ, ದಯವಿಟ್ಟು 1965ರಲ್ಲಿ 85/4 ಈ ಸರ್ವೆ ನಂಬರಲ್ಲಿ 1 ಎಕರೆ ಜಮೀನು, 35 ಗುಂಟೆ ಜಮೀನು ಖರಾಬು ತಪ್ಪು ದೇವಸ್ಥಾನಗಳು, 5 ಗುಂಟೆ ಜಮೀನು ಖರಾಬು ಇರ್ತಕ್ಕಂಥದ್ದು. 65ರಲ್ಲಿ ದಾಖಲೆಗಳಿದೆ ನೋಡಿ ಇಲ್ಲಿ. ಆ ಸಮಯದಲ್ಲೇ ಎರನ್ ರೆಡ್ಡಿ ಬಿ ನೋಬಲ್ ರೆಡ್ಡಿ ಅಂತ ಯಾರು ಈಗ ಜಯರಾಮ್ ರೆಡ್ಡಿ ಇದ್ದಾರೆ, ಅವ್ರ ತಾತ ಅನಿಸುತ್ತೆ, ಅವರು ಟ್ರೈ ಮಾಡಿದ್ದಾರೆ, ಅರ್ಜಿ ಹಾಕ್ಕೊಂಡಿದ್ದಾರೆ. ಅರ್ಜಿ ಹಾಕ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅದು ಸರ್ಕಾರಿ ಬೀಡು ಮುನೇಶ್ವರ ದೇವಸ್ಥಾನಕ್ಕೆ ಮೀಸಲಿಟ್ಟು, ದೇವಸ್ಥಾನದ ಸಿಂಬಲಲ್ಲಿ ನೋಡಿ ಇದೆ ಸರ್ವಿಸ್ ಸ್ಕೆಚಲ್ಲಿ, ಹಾಗಾಗಿ ದೇವಸ್ಥಾನದಲ್ಲಿ ಮೀಸಲಿಟ್ಟು ಅವ್ರು ಹಾಕಿರ್ತಕ್ಕಂಥ ಅರ್ಜಿನ ತಿರಸ್ಕಾರ ಮಾಡಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ನಿನಗಾಗಲ್ಲ ಜಮೀನು ಅನ್ನೋ ಲೆಕ್ಕದಲ್ಲಿ. ಇದು ಬಂದ್ಬಿಟ್ಟು ಹಿಸ್ಸಾ ಟಿಪ್ಪಣಿ ಇಲ್ಲೇ ಇರ್ತಕ್ಕಂಥ ದಾಖಲೆಗಳು. ಈ ಒಂದು ಮನವಿ ಪತ್ರ ಕೊಟ್ಟು ಕಳಿಸ್ತೀನಿ. ಆ ಒಟ್ಟೊಟ್ಟಿಗೆ ಇನ್ನೂ ಒಂದ್ಸಲ ಹೇಳ್ತೀನಿ, ನಮಗಾಗಲಿ ನಮ್ಮ ಕುಟುಂಬದವ್ರಿಗಾಗಲಿ ಇಲ್ಲಿ ಇರ್ತಕ್ಕಂಥ ಯಾರಿಗೇ ತೊಂದರೆ ಆದ್ರೂ MLA ಅವರೇ ನೇರ ಕಾರಣಕರ್ತ ಆಗ್ತಾರೆ, ಈ ಸರ್ಕಾರನೇ ಕಾರಣ ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಮೇಡಮ್ ಅವ್ರಿಗೆ ಮನವಿ ಕೊಡ್ತೀವಿ. ರಾಜ್ಯಪಾಲರಿಗೆ ಪತ್ರ ಕೊಡ್ತಾ ಇರೋದು, ರಾಜ್ಯಪಾಲರು ಮತ್ತೆ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರು ಜಿಲ್ಲಾಧಿಕಾರಿಗಳು ಕಂದಾಯ ಸಚಿವರಿಗೆ ಪತ್ರ ಕೊಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮೇಡಮ್ ಅವರು ಎರಡು ಆಶ್ವಾಸನೆ ಮಾತಾಡಬೇಕು. ರಾಯಚಂದ್ರ ಗ್ರಾಮದ ಗ್ರಾಮಸ್ಥರು ಸರ್ಕಾರಿ ಸರ್ವೆ ನಂಬರ್ 85/4 ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಏನು ದೇವಸ್ಥಾನಗಳಿದೆಯೋ ಇದು ಸರ್ಕಾರಿ ಜಮೀನು, ಇದನ್ನು ಸರ್ಕಾರಕ್ಕೆ ಉಳಿಸ್ಕೊಳ್ಬೇಕು ಅಂತ ಏನು ಮೆಮೊರಂಡಮ್ ಕೊಟ್ಟಿದ್ದಾರೋ ಅದನ್ನು ಇದನ್ನು ನಾನು ಪಡೆದುಕೊಂಡಿದ್ದೇನೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಕಾನೂನು ಕ್ರಮ ಕೈಗೊಳ್ತಾ ಇದ್ದೀನಿ. ಮತ್ತು ಮುಂದಿನ ಏನು ಕಾನೂನು ದಾಖಲೆಗಳೇನಿದೆಯೋ ಆ್ಯಸ್ ಪರ್ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಮತ್ತು ಕಾನೂನು ಚೌಕಟ್ಟಲ್ಲಿ ಏನು ಕ್ರಮ ಕೈಗೊಳ್ಳಬೇಕೋ ಅದು ಕೈಗೊಳ್ತೇನೆ ಅಂತ ಇದನ್ನು ನಾನು